ಎಲ್ಲ ಗೆಳೆಯರಿಗೂ ನಮಸ್ಕಾರ. ಮಾದಣ್ಣ ಮಲ್ಕಾರ ಸಿದ್ಧ ಅಂದ್ರೆ ಭಾಳ ದೊಡ್ಡ ದೇವರು. ಅವರಿಗೆ ಕರೆಸಿ ಕಾರ್ಯ ಮಾಡಬೇಕಾದ್ರೆ ಭಾಳಷ್ಟು ಖರ್ಚು ಆಕೈತಿ. ಮುಂದೆ ಅವರು ಸಿಗಲಾರ್ದಂಥ ದೇವ್ರು ಅನ್ನೋದು ಎಲ್ಲ ಲೋಕಕ್ಕೆ ಗೊತ್ತಿದ್ದ ಮಾತು. ಆದ್ರೆ ಅಷ್ಟು ಎಲ್ಲ ಕಡೆ ತಿರುಗಾಡಿ ಭಕ್ತರು ಉದ್ಧಾರ ಮಾಡುವಂಥ ದೇವರ ಅವರ ಖರ್ಚು ಸಾಕಷ್ಟು ಖರ್ಚು ಅವ್ರದ್ದೇ ಆದಂಥ ಖರ್ಚುಗಳದಾವ. ಆ ಎಲ್ಲ ಖರ್ಚುಗಳನ್ನು ಶೂನ್ಯ ಮಾಡಿ ಒಬ್ಬ ಹೃದಯ ಕಾರ್ಯವನ್ನು ತಾವು ನಡೆಸಿಕೊಟ್ಟ ಒಂದು ಘಟನೆ ನಡೆದು ಅರಕೇರಿ ಗ್ರಾಮದಲ್ಲಿ ಒಬ್ಬ ಭಕ್ತರ ಕಾರ್ಯವನ್ನು ಮುಗಿಸಿಕೊಂಡು ಮಾದಣ್ಣ ಮಲ್ಕಾರ ಸಿದ್ಧ ಇನ್ನೇನು ಅಗಲಬೇಕು ಅಂತ ಹೇಳಿ ಹೋಗಿ ಕಡೆಗೆ ಆಯಿ ಪದ್ಮವ್ವನ ಭೇಟಿ ಕೊಟ್ಟು ಬರ್ಬೇಕಂತ ಹೇಳಿ ಆಯಿ ಪದ್ಮಾವತಿ ಗುಡಿಯಾಗ ಕೂತಿದ್ರು. ಆವಾಗ ಆ ಪದ್ಮಾವತಿ ಗುಡಿಯಲ್ಲಿ ಅವತ್ತು ಸೇವೆಯನ್ನು ಮಾಡ್ತಿರ್ತಕ್ಕಂಥ ಒಬ್ಬ ವೃದ್ಧ ಹೆಣ್ಮಗಳು ವಯಸ್ಸಾದಕ್ಕಿ ಆಯಿ ಯಪ್ಪ ಯಾವ ನಾಡಿನ ಇವ್ರು ಮಾದಣ್ಣ ಮಲ್ಕಾರ ಸಿದ್ಧ ಬಂದಾರ ಅಂಥೇಳಿ ಕೈಕಾಲು ಬಿದ್ದು ಬಾದ್ಲು. ಆ ಕಾಲು ಬೀಳೋ ಸಂದರ್ಭದಲ್ಲಿ ಇಬ್ಬರು ಗದ್ದಿಗೆ ಪೂಜಾರಿಗಳು ಕೂಡಿ ಕೂತದ್ದು ನೋಡಿ ಇಬ್ಬರು ಕಾಲು ಗಚ್ಚಂಗೆ ತಿದ್ದೈತಿ. ಯಾಕಾಯಿ ಹಿಂಗೆ ಯಾಕಂದ್ರು ಯಪ್ಪ ನಮ್ಮ ಹಿರಿಯರಿದ್ದಾಗ ಒಂದು ಶಪಥ ಮಾಡಿ ಇದನ್ನು ಮುಟ್ಟಾಗಿ ಬೇಡ್ಕೊಂಡಿದ್ದಿತ್ತು. ಮಾದಣ್ಣ ಮಲ್ಕಾರ ಸಿದ್ಧಗ ಕೂಡಿಸಿ ಭೇಟಿ ಮಾಡಿ ದಂಡ ಮಾಡ್ತನ್ನೋದೊಂದು ಹರಿಕಿತ್ತು ಭಾಳ ದಿನದು. ಆದ್ರೆ ನಮಗೆ ಬಡತನ ನಂಬುದು ಬೆನ್ನು ಬಿಡಲಿಲ್ಲ. ನಾವು ಇಟ್ಟು ಜನ ಸಾಗಿ ಬಂದರು ಅದು ಮಾಡೋದು ಆಗಲಿಲ್ಲ. ಯಪ್ಪ ಹೆಂಗಾರೆ ಮಾಡಿ ಆ ಕಾರ್ಯ ನೀವು ಮಾಡ್ಬೇಕಂದಾಗ ಇಬ್ಬರು ಗದ್ದೆಗೆ ಪೂಜಾರಿಗಳು ಒಂದು ಕ್ಷಣ ಗಾಬರಿ ಆಗಿಬಿಟ್ಟು ಅಯ್ಯ ಹಂಗಲ್ಲ ದಗದ ಮಾದಣ್ಣ ಮಲ್ಕಾರ ಸಿದ್ಧನ ಕರೆಸಿ ಕಾರ್ಯ ಮಾಡೋದಂದ್ರೆ ಸಾಮಾನ್ಯ ಇಲ್ಲ. ಅದಕ್ಕೆ ಅವ್ರದ್ದೇ ಆದಂಥ ಖರ್ಚುಗಳದಾವು. ಅವಕ್ಕೆಲ್ಲ ಕೊಟ್ಟು ಮಾಡ್ಕೋಬೇಕಾದ್ರೆ ಒಂದು 2-3-4 ಲಕ್ಷ ರೂಪಾಯಿ ಖರ್ಚು ಆಕತ್ತೀವ. ಅದಕ್ಕೆ ನೀ ಮಾಡಿದ ಕರೆ ಐತಿ, ನೀ ಮಾಡಿದಂಗೆ ಐತಿವ ಅಂಥೇಳಿ ಬಂಡರು ಉಡಿಯಾಗ ನೀಡೋಕ್ಕಾದ್ರೆ ಮುದುಕಿ ಬಂಡರು ತೊಗೊಳಿಲ್ಲ. ಯಪ್ಪ ಇಲ್ಲ ಹಂಗೆ ಅನ್ಬೇಡ್ರಿ, ನೀವು ದೊಡ್ಡವರು ಮಾರಾಯಿಗಳು ದೊಡ್ಡ ಮಟ್ಟ ಮನೆಯವ್ರದ್ರಿ, ಇದೊಂದು ಕಾರ್ಯ ಮಾಡಿ ಕೊಡ್ರಿ ಅಂದಾಗ ಆಯಿ ನಾವೆಲ್ಲ ಅಂದಾಗ ಅವ್ರು ಮಾರಾಯಿಗಳು ಅಂದರು ಆಯಿ ನಾವೆಲ್ಲ ಫ್ರೀದಾಗ ಮಾಡಿಕೊಡ್ಬೋದು. ಆದ್ರೆ ನಮ್ಮದು ಜೋಡಿ ದೇವ್ರ ಜೋಡಿ ಬೆನ್ನತ್ತ ಬಂತ ಆಳ ಮಕ್ಳು ಅದಾರ, ಅವರಿಗೆ ದಿನಕ್ಕೆ ಪಗಾರ ಐತಿ, ಹೀಗೆಲ್ಲ ಭಾಳ ಸಮಸ್ಯೆಗಳದಾವ, ಬೇಡ ನೀವು ಮಾಡಿದಂಗೆ ಐತವ ಅಂದರು. ಏನು ಮಾಡಿದ್ರು ಆಕಿ ಮುದುಕಿ ಒಪ್ಪಲಿಲ್ಲ. ದೇವರ ಕುಂಡಿಸಿ ಚಾ ಕುಡ್ದು ಬರ್ಬೇಕಂತೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೋದಂಥ ಏನು ಪಲ್ಲಕ್ಕಿ ಹುಡುಗರಿದ್ರು ಎಲ್ಲರೂ ಬಂದು ಇದನ್ನು ನೋಡಕತ್ತಿರೋರು ಯಾಕೆ ಹಿಂಗೆ ಏನಂತ ಕೇಳಿದಾಗ ಎಲ್ಲ ವಿಷಯ ಹೊಂಡ್ತದು. ಅವಾಗಂದ್ರೆ ಆಳ್ಮಕ್ಳು ಪೂಜಾರಿ ಹೇಳಿದ್ರಲ್ಲ ಆಳ್ಮಕ್ಳು ಸೇರಿ ಮುತ್ಯಾರಣ ಇವತ್ತೊಂದು ದಿನದ ಪಗಾರ ಬಿಡ್ತೀವಿ ರೀ, ಆಯಿ ಕಾರ್ಯ ಮಾಡೋಣ ಅಂದರು. ಅವು ಕಾರ್ಯ ಮಾಡೋದು ಖರೆ ಖರ್ಚಿಗೆ ಏನೂ ರಾಕಿಲ್ಲ ತಾಳ ಮುದುಕಿ. ಹೆಂಗೆ ಮಾಡೋರು ಮಾಡೋದಕ್ಕೆ ಪಗಾರ ಎಲ್ಲ ಬಿಟ್ರಿ, ನಾವು ಒಂದೊಂದು ದಿನ ಪಗಾರ ಬಿಡ್ತೀವಿ, ಆದ್ರೆ ಖರ್ಚಿಗೆ ಹೆಂಗೆ ಮಾಡೋದು ಅಂತಂದರು. ಅಂದಾಗ ಇಲ್ಲ ಇದು ಮಾಡಬೇಕಂದಾಗ ಉಮ್ಮದಿಗೆ ಹೋಗಾರ ಮಾದಾನಂದು ಎಷ್ಟು ಹಸಿ ಕುಂದ್ರು ಖರ್ಚು ಅದು ನಾ ಕೊಡ್ತೇನಂದಾಗ ಕುಂಚಿನವ್ರು ನಮ್ಮ ಮಾಧುಲಿಂಗನ ಹೋಗಾರ ಮಲ್ಕಾರ ಸಿದ್ಧಂದು ಹಸಿ ಕುಂದ್ರು ಖರ್ಚು ನಾ ಕೊಡ್ತೇನಂದ. ಉಳ್ಕಾದವರೆಲ್ಲ 10, 50, 100, 1000 ಎಷ್ಟು ಗದ್ದಿ ಪೂಜಾರಿಗಳು ಇಬ್ಬರು 2-2 ಸಾವಿರ ಹಾಕಿ ಆ ಮುದುಕಿ ಮನೆ ಒಂದಿಬ್ಬರು ಕೂಡಿ ಆ ಮುದುಕಿ ಮನೆ ಹಸನು ಮಾಡಿದರು. ಇನ್ನಿಂದಿಬ್ಬರು ಕೂಡಿ ಬಿಜಾಪುರಕ್ಕೆ ಸಂತಿಗೆ ಹೋದರು. ಒಂದಿಬ್ಬರು ಕೂಡಿ ಕಟ್ಟಿಗೆ ಹೊಡೆದ್ರು. ಉಮ್ಮದಿ ಮಾರಾಯಿ ಒಬ್ಬರು ಹಿರಿಯರು ತಾವು ಸ್ವತಃ ಜಳಕ ಮಾಡಿ ಬೀಸು ಕಲ್ಲಿ ಮೇಲೆ ಕೂತು ಬೀಸ್ ಕಿಶಿಂದ ಆಯಿಗಿ ಮಲ್ಕಾರ ಸಿದ್ಧಗ ಎಡಿ ಬಾನಮ್ಮ ಎಡಿ ಮಾಡಕ್ಕೆ ನಿಂತರು. ಹಿಂಗೆ ಇದು ಭಕ್ತರ ಕಾರ್ಯ ಇಲ್ಲಿ ಸ್ವತಃ ನಮ್ಮ ಕಾರ್ಯ ಅಂತೇಳಿ ತಿಳ್ಕೊಂಡು ಎಲ್ಲ ಆಳ್ಮಕ್ಳು ತಮ್ಮ ಕೆಲಸಗಳನ್ನು ಹಚ್ಚಿಕೊಂಡು ಆ ಆಯಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಬಂದರು. ಇದು ಆಗಿದ್ದು ಭಾಳ ದಿನ ಇಲ್ಲ, 2017 ಆಗಿರಬೇಕು. ಅವಾಗ ಕುಂಚನೂರು ಗದ್ದಿಗೆ ಪೂಜಾರಿ ಯಾರಂದ್ರೆ ನಮ್ಮ ಶಿವಪ್ಪ ಮಾದಪ್ಪ ಒಡೆಯರ್ ಅಂತೇಳಿ ಆ ಮಹಾತ್ಮರು. ಹಿಂಗೆ ಅವರು ಮಾಡಿದಂಥ ಕೆಲಸ. ಅದಕ್ಕೆ ಮಾದಣ್ಣ ಮಲ್ಕಾರ ಸಿದ್ಧ ನಿಜ ಭಕ್ತಿ ನಮ್ಮದು ಕಾಯಕ ಸುದ್ದಿ ಇತ್ತಂದ್ರೆ ನೀ ಎಲ್ಲಿ ಬೇಕಾದಲ್ಲಿರು ನೀನು ಹುಡುಕ್ಯಾಡ್ಕೊಂಡು ಬಂದು ನಿನಗೆ ಆಶೀರ್ವಾದ ಮಾಡಿ ನಿನಗೆ ಸತ್ಯ ತೋರಿಸ್ತಾರ. ಇದು ಕಲಿಯುಗದಾಗ ಆದ ಘಟನೆ. ಇದು ಇಲ್ಲೇ ನಮ್ಮ ಅರಕೇರಿ ಗ್ರಾಮದೊಳಗಾಗಿದ್ದು. ನಮಸ್ಕಾರ.